ನಮಸ್ಕಾರ KF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಒಂದು ಹೊಸ ವ್ಲಾಗ್ ಏನು ಅಂತಂದ್ರೆ ಒಂದು ಜರ್ನಿ ಮಾಡ್ತಾ ಇದ್ದೀನಿ. ನಮ್ಮ ಈ ಕಡೆ ಮೈಸೂರು, ಚಾಮರಾಜನಗರ ಈ ಕಡೆ ಸೈಡ್ವರೆಗೂ ಮಲೆನಾಡವರೆಗೂ ಏನೋ ಒಂದು ಕನೆಕ್ಷನ್ ಇದೆ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನನ್ನ ಫ್ರೆಂಡು ಶಿವಮೊಗ್ಗದವನು. ಹೆಚ್ಚು ಕಡಿಮೆ ಇವಾಗ ನಾವು ಕೋರ್ಸ್ ಮುಗಿಸಿನೇ 3 ವರ್ಷ ಆಯಿತು. ಆದರೂ ಪಾಪ ಅವನು ಮನೆಗೆ ಲೆಟರ್ ಎಲ್ಲ ಕಳಿಸಿ ನೀವು ಬರಲೇಬೇಕು ಅಂತೇಳಿ ಫುಲ್ಲು ಫೋರ್ಸ್ ಮಾಡ್ದಾನಗಿಂತ ನಮಗೂ ಹೋಗಕ್ಕೆ ಒಂಥರ ಇಷ್ಟನೇ. ಒಂದು ಕರೀಲಿ ಬಿಡ್ಲಿ 100% ಹೋಗ್ತಾ ಇದ್ವಿ. ಸೊ ಅದೃಷ್ಟಕ್ಕೆ ಕರೆದ. ಇವಾಗ ಕರೆಕ್ಟಾಗಿ ಎಲ್ಲಿದ್ದೀನಿ ಅಂತಂದ್ರೆ RMC ಇಂಡಿಯನ್ ಆಯಿಲ್ ಹತ್ರ ಇದ್ದೀವಿ. ಇವಾಗ ಎಕ್ಸಾಕ್ಟ್ ಆಗಿ ಟೈಮ್ ಎಷ್ಟು ಅಂತಂದ್ರೆ 7:15 ಆಗಿದೆ. ನನ್ನ ಜೊತೆ ಯಾರ್ಯಾರಿದ್ದಾರೆ ನಮ್ಮ ಮಹಾಪುರುಷಗಳನ್ನ ಇವಾಗ ತೋರಿಸ್ತೀನಿ. ಎಷ್ಟಕ್ಕೆ ಹಾಕ್ಸಿದೆ ಇವಾಗ? ಎಷ್ಟಕ್ಕೆ ಹಾಕ್ಸಿದೆ? 30,130ಕ್ಕೆ ಹಾಕ್ಸಿದೀವಿ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಒಂದು 250. ನಾವು ಶೃಂಗೇರಿಗೆ ಹೋಗೋದ ಎಲ್ಲಿಗೆ ಹೋಗಿದೀಗ? ನೀನು ಹೆಸರು ಹೇಳು. ನನ್ನ ಹೆಸರು ವಿಶ್ವಾಸ್. ಓಕೆ, ನೀನು ಹೇಳಿ. ಬರ್ಕೊಡ ಸ್ಕ್ರಿಪ್ಟ್ ಬರ್ಕೊಡ. ಎಲ್ಲ ಇಲ್ಲ ಇದು ನೀ ಯಾವರ? ನೀನು ಮೈಸೂರು, ಚಾಮರಾಜನಗರ ಅಂತ ಹೇಳ್ಕೊಳ. ಎಲ್ಲಿದೀವಿ? ಮೈಸೂರಲ್ಲಿ ತಾನೆ. ಯಾವ ಊರು? ನೀನು ಸ್ವಂತ ಊರು ಯಾವುದು? ಪಾಟೆಲ್ಲ ಕೆಳಗಾಗಿ ವೇಸ್ಟ್ ಮಾಡಬೇಡ. ಒಂದು ಪಾಟ್ ಡೈರೆಕ್ಟ್ ತೆಗಿ. ತಲೆ ಮೇಲೆ ನೋಡಿ ಅದ್ರಲ್ಲಿರೋ ಎಲ್ಲ ಮಣ್ಣುಗಳು ತಲೆ ಮೇಲೆ ಆಡ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ 4 ಕೊತ್ತಂಬರಿ ಸೊಪ್ಪು ಕೈ ಮಾಡಕ್ಕಾಗಿಲ್ಲ. ಸೊ ಇವಾಗ ಇಲ್ಲಿ ಬಿಳಿಕೆರೆ ಹತ್ರ ಮೈಸೂರಿಂದ ಮುಂದೆ ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ ಅಂತೇಳಿ ಪ್ಲಾನ್ ಹಾಕಿದ್ದೀವಿ. ಬಟ್ ಈಗ ಇಲ್ಲ, ಎಲ್ಲಿಗೆ ಹೋಗ್ಬೇಕು ಅದನ್ನ ಹೇಳ ಫಸ್ಟ್ ನೀನು ಶಿಷ್ಯ. ಮೂಡಿಗೆರೆ ಹೋಯ್ತು ಇವತ್ತು ನೈಟು. ಎಷ್ಟು ಅವರ್ ಜರ್ನಿ ಆಗ್ಬೋದು? ಒಂದು 4 ಅವರ್ ಆಗುತ್ತಾ? 5 ಅವರ್ ಆಯ್ತದಾ? ಸರಿ, ಇವರೆಲ್ಲರೂ ಇಂಜಿನಿಯರಿಂಗ್ ಕ್ಲಾಸ್ಮೇಟೇ ನನಗೆ. ವಿಶ್ವ, ರಕ್ಷಿತ್ ನೀವು ಈಗ ಆಲ್ರೆಡಿ ನೋಡಿದ್ದೀರಾ. ಗುಂಡ್ಲುಪೇಟೆನಲ್ಲಿ ನಾವು ಹಿಮೋದ್ ಗೋಪಾಲ್ ಸ್ವಾಮಿ ಬ್ಲಾಗ್ ನೋಡಿದ್ವಲ್ಲ, ಅದ್ರಲ್ಲಿ ಆಲ್ರೆಡಿ ಬಂದಿದ್ದಾನೆ. ಆವತ್ತು ನನ್ನನ್ನು ಕರ್ಕೋಗಿದ್ದು ಇವನೇ ಆಸಾಮಿ. ಸಕ್ಕದಾಗಿ ಬಂದುಕೊಂಡು ಇನ್ನು ಈ ಕಡೆಗೆ ಬಂತು ಅಂದರೆ ಇವರು ನಮ್ಮ ನಾಗರಾವ್ ರವಿ. ಜ್ಞಾಪಕ ಇದೆಯಾ ಯಾರು ಅಂತ? ನಾಗರಾವ್ ಅಲ್ಲ, ಕ್ಯಾರ್ಯಾವು. ಮೊನ್ನೆ ಆ ವಿಡಿಯೋನ ನೀವು ನೋಡಿದ್ದೀರಾ? ಅಲ್ಲ ಅಂದರೆ ನಾನು ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಅನ್ನೋ ಒಂದು ಭರವಸೆ ಅಷ್ಟೇ. ಸೊ ನಾವೀಗ ಇಷ್ಟು ಜನ, ಮತ್ತು ಇನ್ನೊಬ್ರು ನಮ್ಮ ಹರೀಶ್ ಬೈ, ನಿಮ್ಗೆ ಎಲ್ಲರಿಗೂ ಸಹಿತ ಗೊತ್ತು. ಆಲ್ರೆಡಿ ನಮ್ಮ ಸುಮಾರು ಬ್ಲಾಗ್ಸ್ಗಳಲ್ಲಿ ಅವ್ರನ್ನ ನೋಡಿದ್ದೀರಾ. ಅವ್ರೀಗ ಹುಣಸೂರಲ್ಲಿ ಕ್ಯಾಚ್ ಆಗ್ತಾರೆ. ಸೊ ಅವರನ್ನು ಪಿಕ್ ಮಾಡಿಕೊಂಡು ನಾವು 5 ಜನ ಆರಾಮಾಗಿ ಜರ್ನಿನ ಶುರು ಮಾಡ್ತೀವಿ. ಮಧ್ಯದಲ್ಲಿ ಏನೇನಾಗುತ್ತೆ, ಒಂದು ನೈಟ್ ಜರ್ನಿ ಇಲ್ಲಿಂದ ಮಲೆನಾಡವರೆಗೂ ಹೋಗೋವರೆಗೂ ಹೆಂಗಿರುತ್ತೆ ಅನ್ನೋದನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡುವ. ಅಂದರೆ ಈಗ ಹೊಟ್ಟೆ ಬಂದಿರೋದಕ್ಕೆ ಕಾರಣ ಏನು? ಈ ಹೊಟ್ಟೆ ಯಾಕೆ ಬಂತು ಅಂತ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 9 ಗಂಟೆ ಆಯಿತು. ಲೈಟಾಗಿ ಇಲ್ಲೇ ಯಾವುದಿದು ಸದೃಢ ಚಾಟ್ಸ್ ಅಂತ, ಇಲ್ಲೇ ನಿಮಗೆ ಬಿಳಿಕೆರೆಗೆ ಹೋಗೋಕ್ಕಿಂತ ಮುಂಚೆನೇ ಸಿಗುತ್ತೆ. ಅಲ್ಲಿ ಲೈಟಾಗಿ ಒಂಚೂರು ಸ್ನ್ಯಾಕ್ಸ್ ಹಾಕೊಂಡ್ವಿ. ಈಗ ನಮ್ಮ ಪಯಣನ ಶುರು ಮಾಡ್ತಾ ಇದ್ದೀವಿ. ಕಾರ್ ನಂದಂತೂ ಅಲ್ಲ, ಈ ಒಂದು ಶಿಷ್ಯ ಕೊಟ್ಟಿದ್ದು ತಂದಿದ್ದಾನೆ. ಸರಿ, ಹೊರಡುವಾ? ಎಲ್ರಿಗೂ ಒಳ ಬರುತ್ತೆ, ಆದರೆ ನನಗೆ ತಬ್ಕೊಂಡಾಗ ಬಿಟ್ಟಂಗಾಯ್ತು, ಬಿಟ್ಟಾಗ ತಬ್ಕೊಂಡಂಗಾಯ್ತು. ಸೂರ್ಯ ತಂಪು ಕಾಣಿಸ್ತಿದ್ದ, ಚಂದ್ರ ಹೀಟ್ ಆದಂಗೆ ಕಾಣಿಸ್ತಿದ್ದ. ಒಂದು ದೊಡ್ಡ ಕತೆ, ಇನ್ನೊಂದು ದೊಡ್ಡ ಪುಟ್ ಕತೆ. ಇದು ಕೊತ್ತೆಗಾಲ ಅಂತ. ಹರೀಶ್ ಬೈ ಅವರು ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ, ಒಂದು 3 ಕಿಲೋಮೀಟರ್ ಹೋದ್ರೆ ತೋಟದ ಮನೆ ಯಮಗುಂಬ. ಇದು ಅವ್ರಿಗೊಂಥರ ಸೆಂಟರ್ ಇದ್ದಂಗೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಊರು. ಲೈಟ್ ಹಾಕೋ ಶಿಷ್ಯ. ಸಲಗ ನಮಸ್ಕಾರ. ನಮಸ್ಕಾರ ಕಣಪ್ಪ. ಏನ್ ಸಮಾಚಾರ? ನಿಮ್ ಸ್ಮೈಲ್ ತುಂಬಾ ಕ್ಯೂಟ್. ಯು ಹ್ಯಾವ್ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಹೆಂಗಿದೆ ನಿಮ್ಮ ಊರ್ ಕಡೆ ವಾತಾವರಣ? ನಿಮ್ ಫೋನ್ ಮಾಡಿ ಸಾಕಾಗ. ಮಾತಾಡ್ಕೊಂಡು ಹೋಗೋದ ಇನ್ನು ಕೆಲಸ. 9:30 ಆಯ್ತು. ಏನ್ ಮಾತಾಡೋದು, ನಿದ್ದೆ ಬರ್ತದೆ. ಈ ಕಾರ್ ಆ ಕಡೆ ಎಳ್ದು ನನಗೆ ಬೈಕ್ ಅಡ್ಜಸ್ಟ್ ಆಗಿ ವಾಮಿಟ್ ಬರಂಗ್ ಆಯ್ತದೆ. ಈಗ ನೋಡ್ಬಿಟ್ಟು ಹಂಗೆ ಮಲ್ಕೋತೀನಿ, ಹೇಳಕ್ಕಾಗಲ್ಲ ನಾನು. ಚೆನ್ನಾಗಿದಾವೆ ಎಲ್ಲ ವಾತಾವರಣ? ಎಲ್ಲ ಚೆನ್ನಾಗಿದೆ, ಆರಾಮು, ತೊಂದರೆ ಇಲ್ಲ. ಸರಿ, ಈಗ ಬ್ಯಾಚ್ ಸೆಟ್ ಆಯ್ತು. ನಾನು, ಹರೀಶ್ ಬೈ, ರಕ್ಷಿತ್, ರವಿ, ವಿಶ್ವ. ಪಯಣ ಮುಂದಕ್ಕೆ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಟೈಮ್ ಇವಾಗ ಎಕ್ಸಾಕ್ಟಾಗಿ 1:20 ಆಗಿದೆ ಟೈಮು. ಈಗ ಗಾಡಿನ ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಒಂದು ಕಡೆ ಒಂದು ಲೊಕೇಶನ್ ಚೆನ್ನಾಗಿತ್ತು. ಎಷ್ಟೊಂದು ಮಂಜಿದೆ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಸಿಕ್ಕಾಬಟ್ಟೆ ಮಂಜಿದೆ ಇಲ್ಲಿ. ಒಳ್ಳೆ ಚಳಿ, ಒಳ್ಳೆ ಕ್ಲೈಮೇಟು. 1:20 ಆಗಿದೆ ಟೈಮ್ ಇವಾಗ.
ಚಂದ ಅಲ್ಲ, ಏನೋ ಒಂಥರ ಇಷ್ಟೊತ್ತಲ್ಲಿ ನೈಟಲ್ಲಿ ಒಂದು ನೈಟ್ ಟ್ರಾವೆಲ್ ಮಾಡೋದೇ ಒಂಥರ ಮಜಾ. ಸೊ ಇವಾಗ 2 ಗಂಟೆಗೆ ಮೂಡುಗೆರೆಗೆ ಬಂದು ಇಲ್ಲಿ ರೂಮ್ನ ಹುಡುಕ್ತಾ ಇದ್ದೀವಿ. ಇಲ್ಲಿ ಯಾವುದೋ MC ಗ್ರ್ಯಾಂಡ್ ಅಂತೇಳಿ ಹುಡುಕಿದ್ವಿ, ಸಿಕ್ತಿಲ್ಲ ಇಲ್ಲಿ ರೂಮು. ಮುಂದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲ ಹೋಟೆಲ್ ಕಣ ಬಸ್ ಸ್ಟ್ಯಾಂಡ್ ಇದು ಸಿಗ್ಬೋದು ಕಡೆ ಆ ರೋಡಲ್ಲಿ ಹೋಗಿ ನೋಡ್ಬೇಕು ಅನ್ಸಲಿ. ಆ ಕಡೆನಾ? ರೋಡಲ್ಲಿ ಹೋಗಿ ನೋಡಿದ್ರೆ ಈ ಸಿಟಿನೇ ಮುಗೀತಲ್ಲ. ಇದಾದ್ಮೇಲೆ ಇಷ್ಟೇ ಸಿಟಿ ಹಂಗಾರೆ ತಿರುಗ್ಸೋ ರಕ್ಷೆ ಪೆಟ್ರೋಲ್ ಬಂಕು ಕ್ಲೋಸು. ಸರ್ಕಲ್ ಈ ರೋಡಲ್ಲಿ ಹಿಂಗೆ ಹೋಗಿ ಹಂಗೆ ಕೆಳಗಡೆ ಬರೋಣ. ಏನದು ಕನೆಕ್ಟಿಂಗ್ ರೋಡ್ ಐತೆ ಅಂತ ಗೊತ್ತಾ? ಅಪ್ಪ ಹತ್ತದ್ವಲ್ಲ ಹಿಂಗೆ ಹಂಗೆ ಹೋಗಿ ಹಿಂಗೆ ಕೆಳಗಡೆ ಬರೋಣ ಅಂತ. ಆ ರೋಡಲ್ಲಿ ಸಿಟಿನೇ ಇದು ಡಬಲ್ ರೋಡ್ ಐತೆ. ಅಲ್ಲ ಈ ಕಡೆ ಸಿಟಿನೇ. ಹೋಗೋದ ಒಳಗಡೆ ಡಬಲ್ ರೋಡ್ಗೆ ಎಷ್ಟಿಗೆ ಟೈಮು? 2:30. 2:30. ಆದ್ರೆ ಕ್ಲೈಮೇಟ್ ಸಗದಾಯ್ತಲ್ವ, ಫುಲ್ ಎಲ್ಲ ಮಂಜು. ಅಲ್ಲ ಅನ್ ಟೈಮಿಗೆ ಬಂದ್ಬಿಟ್ಟು ನಾವು ಲಾಡ್ಜ್ ಹುಡ್ಕಂಗೆ ಆಗೋದಲ್ಲ. ರೈಟ್ ತಗೋರಕ್ಕೆ ಅಲ್ಲಿ ಮೇನ್ ರೋಡ್ ಸಿಗ್ತದೆ. ಎಲ್ಲ ಅದು ಮಳೆ ಮೇನ್ ರೋಡ್ಗೆ ನಡಿಯ. ಬಸ್ ಸ್ಟ್ಯಾಂಡ್ ರೋಡಲ್ಲಿ ಹೊಟ್ಟೋಗೋ ಒಂದ್ಸಲಿ. ಅದೇ ಹೇಳದ್ನಲ್ಲ ಆ ಕೆಳಗಡೆ. ಅದು ಕೆಳಗಡೆ ಆ ಕಡೆ ನಡಿಯ ಮಗ. ಬಸ್ ಸ್ಟ್ಯಾಂಡ್ ರೋಡಲ್ಲಿ ಹೊಟ್ಟೋಗ್ಬೇಕು. ನಡೀರ ಎಲ್ಲ ಒಂದು ಸುಮ್ಮನೆ ಒಂದು ರೌಂಡ್ ಹೊಡಿಯವ, ತಪ್ಪೇನು. ಹೆಂಗಿದ್ರು ನಾಳೆ ಎದ್ದೇಳೋದಂತ ಡೌಟು ನೀವು. ಅದೇ ಬೇಗ ಎದ್ದೇಳೋದು ಡೌಟ್ ಅಲ್ವಾ? ಎರಡನೇ ದಿನ ಬೆಳಿಗ್ಗೆ. ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ಮೂಡಿಗೆರೆನಲ್ಲಿ ಒಂದು ಲಾಡ್ಜಲ್ಲಿ ಬಂದು ಆಡ್ತಾ ಇದೀವಿ. ಯಾವುದಿದು? ಚಂದನ್ ರೆಸಿಡೆನ್ಸಿ ಅಂತೇಳಿ ತೋರಿಸ್ತೀನಿ. ನಾವು ಎಷ್ಟೇ ಬೆಳಗ್ಗೆ ರೆಡಿ ಆದರೂ ಟೈಮ್ ಇವಾಗ ಇದೆ ಅಂತ 11 ಗಂಟೆ 11 ಕಾಲ ಆಗಿದೆ. ಏನೇನೋ ಟ್ರಿಪ್ಪಲ್ಲಿ ಬಂದಾಗ ಸುಮ್ಮನೆ ಕನ್ಸ್ಕೊಳ್ಳೋ, ನಾವೇನೋ ಅಷ್ಟೊತ್ತಿಗೆ ಹೋಗ್ತೀವಿ ಇಷ್ಟೊತ್ತಿಗೆ ಹೋಗ್ತೀವಿ ಅಂತ. ನಡೆಯಲ್ಲ. ಅದು ಎಷ್ಟೊತ್ತಿಗೆ ಆಗಬೇಕು ಮಧ್ಯಾಹ್ನಕ್ಕೆ ಹೊರಡೋದು. ಅದಕ್ಕೆ ನಾನು ಗ್ರೂಪ್ ರೈಡ್ ಎಲ್ಲೂ ಮಾಡೋಕ್ಕೆ ಹೋಗಲ್ಲ, ಸಹವಾಸ ಬೇಡ ಅಂತ. ಸೊ ರೂಮ್ ತೋರಿಸ್ತೀನಿ ನೋಡಿ. ಇದೆ 5 ಜನ ಇದ್ವಿ, 1300 ಕೊಟ್ವಿ. 2 ಎಕ್ಸ್ಟ್ರಾ ಬೆಡ್ ಹಾಕೊಟ್ಟ. ಇಲ್ಲಿ 3 ಜನ ಮಲ್ಕೊಂಡ್ವಿ, ಇಲ್ಲಿ 2 ಮಲ್ಕೊಂಡ್ವಿ. ಓಕೆ, ವರ್ತು ಅಂತೂ ಹೇಳಲ್ಲ. ನಾನು ಇದನ್ನ ಸ್ವಲ್ಪ ಕಾಸ್ಟ್ಲಿನೇ, ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಬೇಕಿತ್ತೇನೋ ಅಂತ ಅನ್ನಿಸ್ತು. ಬಟ್ ಇರಲಿ, ತೊಂದರೆ ಇನ್ನೇನಿಲ್ಲ. ಈಗ ಪ್ಲ್ಯಾನ್ ಏನು ಅಂತಂತಂದರೆ, ಇಲ್ಲಿಂದ ನಾವು ತೀರ್ಥಹಳ್ಳಿಗೆ ಹೋಗ್ತೀವಿ. ಅಂದರೆ ಫಸ್ಟು ದೇವ್ರ ಮನೆ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ನೋಡಿಕೊಂಡು ಅಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಐತೆ. ನೀನು ಬರ್ತಿದ್ದೀ ಕಣ. ಇದೆಲ್ಲ ಓವರ್ ಆಯ್ತು ಕಣ, ಯಾಕೋ ಓವರ್ ಆಯ್ತು. ದೇವ್ರ ಮನೆ ಇದ್ದ ಅಲ್ಲಿಗೆ ಒಂದು ಡೆಸ್ಟಿನೇಷನ್ ಇರೋದು ಬಂದ್ಬಿಟ್ಟು ಸಾಗರದ ಹತ್ರ ನಮ್ಮ ಫ್ರೆಂಡ್ ಅವ್ರದ್ದು ಮನೆ ಓಪನಿಂಗ್ ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಮಧ್ಯೆ ಎಲ್ಲೆಲ್ಲಿ ಏನೇನು ಪ್ಲೇಸ್ ಸಿಗುತ್ತೋ ಅದೆಲ್ಲ ನೋಡ್ಕೊಂಡಂಗೆ ಹೋಗುವ. Don't feel yaar. Okay? Sound. ಸೊ ಇವಾಗ ದೇವ್ರ ಮನೆಯಲ್ಲಿದ್ದೀನಿ ನಾನು. ಒಂದು ಸಲನೂ ಈ ದೇವ್ರ ಮನೆ ಫುಲ್ಲು ಲಾಂಗ್ಗೆ ನಾನು ಹತ್ತಿಲ್ಲ. ಸೊ ಹಂಗಾಗಿ ಇವಾಗ ಮೇಲಕ್ಕೆ ಹೋಗ್ತಾ ಇದ್ವಿ. ಹಿಂಗೋಗವ ಎರಡೂ ಹೋಗ್ಬೋದು. ಈ ಕಡೆ ವ್ಯೂ ಸಿಗುತ್ತೆ ಅಂತ ಈ ಕಡೆ ವ್ಯೂ ಹೋಗೋದನ್ರಿ. ಅಂದರೆ ಫಸ್ಟ್ ಹಿಂಗೆ ನೋಡ್ಕೊಂಡು ಹಂಗೆ ಬರೋಣ. ಅಲ್ಲಿ ವ್ಯೂ ಸಿಗಲ್ಲ ಕಣೋ. ಅಲ್ಲಿಗೆ ಹತ್ತಿದ್ರೆ ಸಾಕು. ಅದೇ ನಾನು ಹೇಳ್ತಿರೋದು. ಬೇಡ, ಈ ಬೆಟ್ಟ ಹತ್ತಿದ್ರೆ ಸಾಕು. ಬಾ, ಒಳ್ಳೆ ವ್ಯೂ ಸಿಗ್ತದೆ. ಬರ ಆಯ್ತು, ಹತ್ತದೇ ಬೇಡ. ಆ ಕಡೆ ಆ ಮೂಲೆ ಗಂಟೆ ಹೋಗೋಣ. ಜಸ್ಟ್ ಇಲ್ಲಿ ಗಂಟೆ ಹೋಗೋಣ ಬಾ. ಏನು ಸುಮ್ಮನೆ ಹಂಗೆ ಆಡ್ತೀಯ? ನೋಡಿ ಇಲ್ಲಿ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂತ. ಮೇ ಬಿ ಇಲ್ಲೆಲ್ಲ ಒಳ್ಳೆ ಮಳೆ ಟೈಮಿಗೆ ಬಂತು ಅಂತಂದರೆ ಸಕ್ಕತ್ತಾಗಿರುತ್ತೆ. ಬಟ್ ಏನು ಮಾಡೋಣ, ನಾವೀಗ ಬಂದಿರೋ ಟೈಮು ಇದು ಮಳೆ ಟೈಮ್ ಅಂತೂ ಅಲ್ಲ, ಒಳ್ಳೆ ಬಿಸಿಲುಗಾಲ. ಈಗ ಚಳಿಗಾಲ, ಬಟ್ ಅದು ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ, ನಿಮ್ಗೆಲ್ರಿಗೂ ಗೊತ್ತು. ಹಾಗಾಗಿ ಬಟ್ ಈ ಟೈಮಲ್ಲೇ ಇಷ್ಟೊಂದು ಒಳ್ಳೆ ಕೋಲ್ಡ್ ಆಗಿರೋ ವಾತಾವರಣ. ಅಂದರೆ ಯಾವ ಥರ ಹೇಳೋದು, ಒಳ್ಳೆ ಗಾಳಿ ಬೀಸ್ತೈತೆ, ಒಳ್ಳೆ ಮಸ್ತಾಗಿದೆ. ದೇವ್ರ ಮನೆದು ವೀಡಿಯೋಗಳು 2-3 ವೀಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿ, ತುಂಬ ಚೆನ್ನಾಗಿದೆ. ಸೊ ಈ ಕಡೆ ವ್ಯೂವಲ್ಲಿ ನೋಡ್ಕೊಬಿಡಿ. ಅದಾದಮೇಲೆ ನಿಮ್ಗೆ ಅಲ್ಲೋಗಿ ತೋರಿಸ್ತೀನಿ ನಾನು. ನಡ್ರ
ಪಾಯಿಂಟ್ ಅಂತ ಹೇಳಿ ಇಲ್ಲಿ ನಿಲ್ಲಿಸ್ಕೊಂಡು ಕಾಫಿ ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಗಾಡಿನ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲೇನೋ ಒಂದು ನೋಡಿದೆ ನಾನು. ನೋಡಿ ಎಂಥ ವಾತಾವರಣದ ಮಧ್ಯೆ ಬೆಕ್ಕು ಮಲಗಿತ್ತು ನೋಡಿ, ಈಗಿದೆ ಹೇಳ್ತು. ಏನು ನೋಡಿ ಎಷ್ಟು ಚೆನ್ನಾಗಿ. ಏನು ಬಾ 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 ಬೈಲಿ 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 ಬಾ ಬಾ ಬರಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಮಲಗೈತಲ್ಲ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಶೃಂಗೇರಿಗೆ ಹೋಗ್ತೀವಿ. ಶೃಂಗೇರಿಗೆ ಹೋಗಿ ಶಾರದಾಂಬ ಮಠಕ್ಕೆ ಹೋಗಿ ಅಲ್ಲಿಂದ ಪಯಣ ಎಲ್ಲೆಲ್ಲಿಗೆ ಹೋಗುತ್ತೆ ಕಂಟಿನ್ಯೂ ಮಾಡ್ತೀವಿ. 2:30 ಆಯಿತು ಟೈಮು. ಸಿಕ್ಕಾಬಟ್ಟೆ ಬಿಸಿಲಿದೆ, ಹೆವಿ ಬಿಸಿಲು. ಬಂದಿದ್ದೇನು ಎಂಜಾಯ್ಮೆಂಟ್ಗೆ ಅಂತ ಏನಲ್ಲ, ಫ್ರೆಂಡ್ಸ್ಗಳೆಲ್ಲ ತುಂಬ ದಿನ ಆಗಿತ್ತಲ್ಲ ಸಿಕ್ಕಿ, ಹಂಗಾಗಿ ಒಂದು ಟ್ರಿಪ್ ಮಾಡುವ ಅಂತ ಮಾಡಿದ್ದಷ್ಟೇ. ಸೊ ಇವಾಗ ಇಲ್ಲಿಂದ ಹೊರಡುವ. ಈ ಥರ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಬಂದು, ಯಾಕಂದ್ರೆ ನಿಮ್ಗೆ ಗೊತ್ತಿರಂಗೆ ನಾನು ಒಬ್ಬೊಬ್ಬನೇ ಎಲ್ಲ ಕಡೆ ಓಡಾಡ್ತಾ ಇದ್ದೆ. ಬಟ್ ಇವತ್ತು ಸುಮಾರು ವರ್ಷ ಆದಮೇಲೆ ಫ್ರೆಂಡ್ ಅವ್ರ ಮನೆಗೆ ಸಾಗರಕ್ಕೆ ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಆನ್ ದ ವೇ ಬರ್ತಾನೆ ಶೃಂಗೇರಿ ಮಠನೂ ಇತ್ತಲ್ಲ, ಸೊ ಶಾರದಾಂಬ ಮಠನೂ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತೇಳಿ. ಟೈಮ್ ಇವಾಗ ಎಕ್ಸಾಕ್ಟಾಗಿ 4:30 ಆಗಿದೆ. ಹೆಚ್ಚು ಕಡಿಮೆ ನಾವು ಮಠಕ್ಕೆ ಹೋಗೋಷ್ಟೊಳಗಡೆ 5 ಗಂಟೆ ಆಗುತ್ತೆ. ಇವಾಗ ಶ್ರೀ ಜಗದ್ಗುರು ಶಂಕರಾಚಾರ್ಯ ಅವರ ಮಹಾಸಂಸ್ಥಾನ ಶಾರದಾಪೀಠ ಶೃಂಗೇರಿನಲ್ಲಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಇಲ್ಲಿಗೆ ದರ್ಶನ ಮುಗೀತು. ಇವಾಗ ಸೀದಾ ಆಗುಂಬೆ ಘಾಟ್ ಮೇಲೆ ತೀರ್ಥಹಳ್ಳಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಇವಾಗ ಟೈಮು 5:30 ಆಗಿದೆ. ಸೊ ಇಲ್ಲಿಂದ ನಾವು ಆಗುಂಬೆಯಿಂದ ಮತ್ತೆ ಸೊ ಇವಾಗ ಟೈಮ್ ಎಕ್ಸಾಕ್ಟ್ ಆಗಿ 6:20 ಆಗಿದೆ. ಆಗುಂಬೆ ಘಾಟಕ್ಕೆ ಬಂದಿದ್ದೀವಿ. ಸೊ ಆಗುಂಬೆ ನಾನು ಲೈಫಲ್ಲಿ ಫಸ್ಟ್ ಬಂದಿದ್ದು. ಆಗುಂಬೆಗೆ ಬಂದಿದ್ದೆ ಫಸ್ಟೇ? ಇಲ್ಲ ನೀನರಿ?
ಬಂದಿದ್ಯಾ? ನಾನು ಇದೇ ಫಸ್ಟ್ ಸಲ ಬಂದಿರೋದು. ಸೊ ಈಗ ಆಗುಂಬೆ ಘಾಟ್ಗೆ ಹೋಗೋಣ. ಹೌದಾ? ಓ, ಸೂರ್ಯ ಮುಳುಗ್ತಾನಂತೆ. ಅವ್ರೇನಪ್ಪ ಯಾರೋ ರಿಲೇಷನ್ ಬರ್ತಾರೆ ಅನ್ನೋ ಥರ ಹೇಳಿದ್ರು ಚೆನ್ನಾಗಿ ಅಲ್ವಾ? ಸೂರ್ಯ ಮುಳುಗ್ತಾನೆ ಒಟ್ಟಾಗಿ ಬೇಗ ಅಂತ. ಬಾ ಬೇಗ ಬಾ. ಅವ್ನು ಸೂರು ಕಣ ಅಲ್ಲಿ. ಮುಳುಗ್ತಾ? ಮುಳುಗೋಯ್ತು. ಏನ್ ಗುರು ಇದು ಘಾಟು ಸಖತ್ತಾಗಿರುತ್ತೆ ಗುರು ಓಡಕ್ಕೆ. ಬೈಕಲ್ಲಿ ಬಂದ್ರೆ ಒಳ್ಳೆ ಮಜಾ ಇದ್ರಲ್ಲಿ. ಅರಿ ಏನ್ ನೋಡಿಲಿ? ಅಬ್ಬಾ ಐ ನಿಜ ನನಗೂ ಹಂಗೆ ಅನಿಸ್ತು. ಸೂರ್ಯ ಮುಳುಗ್ದ. ನಾವು ಬಂದಾಗ ಕಾಣಿಸ್ತಿತ್ತು. ಆಗ್ಲೇ ಬಂದಿದ್ರೆ ಜೈ ಅಂತ ಬರ್ಬೋದಿತ್ತು. ಗಾಡಿ ಪಾರ್ಕ್ ಆಗೋಕ್ಕಿಂತ ಮುಂಚೆ ಇತ್ತು. ಮಿಸ್ ಆಯ್ತು ಬಿಡು, ಹೋಲಿ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಮುಂದೆ ಬಂದಿದ್ದೀರ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ನೋಡಿ ಘಾಟಿದು. ನೋಡಿ ನನ್ನ ಮೊಬೈಲ್ ಏನಕ್ಕೆ ಯೂಸ್ ಅಂತಂದರೆ ಇದಕ್ಕೆ ಡಬಲ್ ಯೂಸ್ಗೆ, ಜೊತೆಗೆ ಎಕ್ಸ್ಪ್ಲೈನು ಮಾಡ್ಬೋದು. ಘಾಟ್ ಅದ್ಭುತವಾಗಿದೆ. ತಗೊಂಡೆ ಕೆಳಗಡೆ ಎಲ್ಲ ತೋರಿಸ್ದೆ ನೋಡಿ. ಕಾರ್ಗಳು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿ ಇಲ್ಲಿಂದ ಅಲ್ಲ. ಉಡುಪಿ ರೋಡಾ ಗುರು? ಪಕ್ಕ ಬರ್ತೀನಿ ಗುರು, ಬೈಕಲ್ಲಿ ಒಂದು ರೌಂಡ್ ಬಂದೇ ಬರ್ತೀನಿ ನಾನು, ಮಿಸ್ ಆಗಲ್ಲ. ಡ್ರೋನ್ ತಗೊಂಬರ್ತೀನಿ ಅವಾಗ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಏಳೇಳು ಜನುಮವೇ ಇರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವೇ ಬರಲಿ ಸಿರಿಗನ್ನಡ ತಾಯಿಗೆ ದುಡಿಯುವೆ. ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಸೊ ಈಗ ಸನ್ಸೆಟ್ ಆ್ಯಕ್ಚುಲಿ ಮಿಸ್ ಆಯಿತು. ಒಂದು 5 ನಿಮಿಷ ಮುಂದೆ ಬಂದಿತ್ತು ಅಂತಂದರೆ ಒಂದು ಒಳ್ಳೆ ಸನ್ಸೆಟ್ ನೋಡ್ಬೋದಿತ್ತು. ಬಟ್ ಏನು ಮಾಡೋಣ, ಆಗಲಿಲ್ಲ. ಸೊ ಅಟ್ಲೀಸ್ಟ್ ಬಂದಿದ್ದಕ್ಕೆ ಇವುಗಳ್ನಾದರೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇವಾಗ ಆಯ್ತು, ಚಿನ್ನು ಎಲ್ಲ ಸೈಲೆಂಟಾಗಿದ್ದಾವೆ ಪಾಪ. ಆಯ್ತು, ನಾವೇನು ಮಾಡಲ್ಲ ನಿಮಗೆ. much later. ಟೈಮ್ ಸರಿಯಾಗಿ ಇವಾಗ 7:15 ತೀರ್ಥಹಳ್ಳಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಅಲಂಕಾರ್ ಲಾಡ್ಜ್ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈಗ ಅಲ್ಲಿಗೆ ಹೋಗ್ತೀವಿ ನಾವು. ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಬಂದಿದ್ದು ತೀರ್ಥಹಳ್ಳಿಗೆ, ಇದೇ ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿದೆ ಸಿಟಿ, ಅಂದರೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರೋ ಥರ ಫೀಲ್ ಆಯಿತು ನನಗೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಂಬ್ಕೊಂಡಿದ್ದೀನಿ. ನೋಡುವ. 9 ಗಂಟೆಗಳ ನಂತರ ಎದ್ವಿ. ಇವಾಗ 9:30 ಆಗಿದೆ. ತೀರ್ಥಹಳ್ಳಿ ಫಸ್ಟ್ ಟೈಮು. ತೀರ್ಥಹಳ್ಳಿ ಈ ಸರ್ಕಲ್ನ ಒಂದು ರೌಂಡ್ ತೋರಿಸ್ತೀನಿ ಇಲ್ಲಿ ನಿಮಗೆ. ನನ್ನ ಪ್ರಕಾರ ಇಲ್ಲಿ ಒಳ್ಳೆ ಮಳೆ ಇದ್ದ ಟೈಮ್ಗೆಲ್ಲ ಸಕ್ಕತ್ತಾಗಿರುತ್ತಲ್ವ ನೋಡಿ. ಒಂಥರ ಬ್ಯುಸಿ ಜನ, ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ನೋಡ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಸೊ ಇವಾಗ ಹೆಚ್ಚು ಕಡಿಮೆ 10 ಗಂಟೆ ಆಗಿದೆ ನೋಡಿ. ಇದೇ ನಾವು ಇದ್ದಿದ್ದು ಲಾಡ್ಜು, ಅಲಂಕಾರ್ ಲಾಡ್ಜ್ ಅಂತೇಳಿ, ಗಾಂಧಿ ಚೌಕ ಅಂತ. ಸೊ ಇವಾಗ ಇಲ್ಲಿಂದ ಓಡೋಣ ಬನ್ನಿ. ಸೊ ಈಗ ತೀರ್ಥಹಳ್ಳಿಯಲ್ಲಿ ಬಂದ್ವಿ, ತಿಂಡಿ ಮಾಡ್ಕೊಳ್ಳೋಣ ಅಂತ. ಬನ್ಸ್ ಹೆವಿ ಇಷ್ಟ ಆಯಿತು ನನಗೆ. ಇನ್ನು ಮಾಮೂಲಿ ರೊಟ್ಟಿ ತಿಂದ್ವಿ, ರೊಟ್ಟಿನೂ ಸಖತ್ತಾಗಿತ್ತು. ಸೊ ಈಗ ಇಲ್ಲಿಂದ ತಿಂಡಿ ಮಾಡಿಕೊಂಡು ಆರಾಮಾಗಿ ಹೊರಟ್ಬಿಡ್ತೀವಿ. ಅವಸ್ತು ಫುಡ್ ಚೆನ್ನಾಗಿದೆಯಾ? ಬಸ್ ನಿಮಗೆ ಚೆನ್ನಾಗಿದಾ? ಚೆನ್ನಾಗಿ ಅನ್ನಿಸ್ತು ನೋಡಿ. ಈ ಬನ್ಸ್ ಅಂತೂ ಒಂಥರ ಸ್ವೀಟಾಗಿ ಚೆನ್ನಾಗಿದೆ. ನಮ್ಮ ಕಡೆ ಎಲ್ಲ ಜಾಸ್ತಿ ನಾವು ತಿನ್ನಲ್ಲ ಇದನ್ನು, ಬಟ್ ಇಲ್ಲಿ ಸಿಗ್ತಾ ಇರೋದ್ರಿಂದ ಮಾಡೋದೇ ಇಲ್ಲ ಜಾಸ್ತಿ, ಅದು ನಿಜ.
ಸಿಕ್ಕಿದ್ರು ಆ ಟೇಸ್ಟ್ ಇರುತ್ತೆ ಗೊತ್ತಾ, ಒಂದೊಂದು ಕಡೆ ಫುಡ್ದು ಒಂದೊಂದು ಟೇಸ್ಟು, ಆ ಟೇಸ್ಟ್ ನಿಮ್ಗೆ ಎಲ್ಲ ಕಡೆ ಸಿಗಲ್ಲ. ಸೊ ಚೆನ್ನಾಗಿತ್ತು. ಸೊ ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ಪ್ಲಾನ್ ಏನಿದೆ ಅಂತಂದರೆ ಸಾಗರ ಹೋಗ್ತೀವಿ. ಕೊಪ್ಪಗೋಗ ರೋಡ್ ಹತ್ರ ಇದ್ದೀವಿ. ಕೊಪ್ಪ ಸರ್ಕಲ್ ಅಂತ ಹೇಳ್ತಾರಂತೆ, ಈಗ ಅಣ್ಣನ ಕೇಳಿದೆ ಹೇಳಿದ್ರು. ಇಲ್ಲಿ ಒಂದು ಹೋಟ್ಲಿಗೆ ಬಂದ್ವಿ, ಹೋಟೆಲ್ ಕಲ್ಪವೃಕ್ಷ ಅಂತ. ಇರಿ ತೋರಿಸ್ತೀನಿ ನಿಮಗೆ. ನೋಡಿ ಇದೇ ಹೋಟೆಲ್ ಕಲ್ಪವೃಕ್ಷ ಅಂತ. ಅಣ್ಣ ಇದು ಕೊಪ್ಪಗೋಗ ರೋಡು ಅಂದರೆ ಈ ಕಡೆನಾ ಕೊಪ್ಪಗೆ? ಓಕೆ ಈ ಕಡೆಗೆ ಕೊಪ್ಪಗೋಗ ರೋಡು. ಆ ಕೊಪ್ಪಗೋಗ ರೋಡಲ್ಲಿ ಈ ಹೋಟೆಲ್ ಕಲ್ಪವೃಕ್ಷ ಅಂತಿದೆ. ಚಿಕ್ಕದಾಗಿದೆ ಹೋಟೆಲ್ಲು, ಸಣ್ಣದಾಗಿದೆ, ಆದರೂ ಒಳ್ಳೆ ಸಖತ್ತಾಗಿದೆ. ಸರ್ ಇದು ಅಡ್ರೆಸ್ ಹೇಳ್ಬಿಡಿ ಸರ್, ಇಲ್ಲಿದು ಅಡ್ರೆಸ್ ಹೇಳ್ಬಿಡಿ, ಈ ಹೋಟೆಲ್ದು ಅಡ್ರೆಸ್ಸು. ಕಲ್ಪವೃಕ್ಷ ಹೋಟೆಲ್. ಓಕೆ, ಯಾವ ಏರಿಯಾ ಇದು? ಕುವೆಂಪು ಮಾರ್ಗ. ಓಕೆ, ತುಂಬ ಚೆನ್ನಾಗಿತ್ತು ಸರ್, ತುಂಬ ಊಟ ಸಖತ್ತಾಗಿತ್ತು. ಅದಕ್ಕೆ ರೆಕಮೆಂಡ್ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ಕೊತ ಇದ್ದೆ. ಓಕೆ ಸರ್, ತಮ್ಮ ಹೆಸರು? TG ಕಿಶೋರ್ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತು ಊಟ. ನೋಡಿ ಇದು ತೀರ್ಥಹಳ್ಳಿ ಶಿವಮೊಗ್ಗ ರೋಡ್ ಇದೆ ನೋಡಿ. ಇಲ್ಲೇ ಒಂಥರ ವಾತಾವರಣ, ಆದರೆ ಸಿಟಿ ಕಂಜೆಸ್ಟೆಡ್ ಇದೆ ಅಂತ ಅನಿಸುತ್ತೆ ನನಗೆ. ನೋಡಿ ಸಿಕ್ಕಾಪಟ್ಟೆ, ಅಂದರೆ ಇರೋದೇ ಕಡಿಮೆ, ಅದನ್ನು ಚೊಕ್ಕವಾಗಿ ಚಿಕ್ಕದಾಗಿ ಆರಾಮಾಗಿ ಒಳ್ಳೆ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅದಂತೂ ಖುಷಿ ಪಡೋಂಥ ವಿಚಾರ. ಟ್ರಾಫಿಕ್ ವಿಚಾರದಲ್ಲೂ ಅಷ್ಟೇ, ಅಡ್ಡಾದಿಡ್ಡಿ ಎಲ್ಲೆಲ್ಲೋ ನಿಲ್ಲಿಸೋದು ಅವೆಲ್ಲ ಇಲ್ಲ. ನೋಡಿ ಒಂದು ಲೇನ್ ಅಂತಂದರೆ ಆ ಲೇನ್ ಪ್ರಾಪರ್ ಲೇನ್ನ ಮೇಂಟೈನ್ ಮಾಡ್ತಾರೆ ಅಂತ ನನಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ತೀರ್ಥಹಳ್ಳಿಯವರು ಯಾರು ಇತ್ತು ಅಂತಂದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ, ನಿಮ್ಮಲ್ಲಿ ಯಾವ ಥರ ಇದೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಟ್ರಾಫಿಕ್ಕು ಸಿಸ್ಟಮ್ ಹೆಂಗಿರ್ಬೋದು ಅನ್ನೋದನ್ನ ಒಂದ್ಸಲ ತಿಳಿಸಿ. ಪಂಚಗಿಂಚ ಹಾಕೊಂಡಿರ್ತಾನೆ ಅಂದ್ರೆ ಎಲ್ಲಿ ಜೀನ್ಸ್ ಅಲ್ಲ, ಸಾಗರದಿಂದ ಎಷ್ಟು ಕಿಲೋಮೀಟ್ರು? 5 ಸಿರಿವಂತೆ ಅಲ್ಲ, ಸಿರಿವಂತೆ, ಪ್ರಮೋದ್ ಸಿರಿವಂತೆ. ಇವನೇನ ಒಳ್ಳೆ ಓಡಾಡ್ತಾವನೆ ಬಿಸಿಲಲ್ಲಿ. ಗುದ್ದು ಎಷ್ಟು ವರ್ಷ ಆಯ್ತಾ ನೋಡಿ ಇವನ್ನ? ಏನ ಸಿರಿವಂತೆ ಗ್ಲಾಸ್ ಏರ್ಸ್ಬಿಡಲ್ಲ ಅವ್ರು ಆಯ್ ಅಂತ ಬಂದ್ರೆ ಸೈಲೆಂಟ್ ಆಗಿ. ಏನ ಆರಾಮ? ಹೆಂಗಿತ್ತು? ಏನ್ ಹೋಗಿ ಅಲ್ಲಿ ಇದ್ರೊಳಗೆ ಪಾರ್ಕಿಂಗ್ ಮಾಡೋ ನೋಡಿ, ಇದು ಊರು ಸಿರಿವಂತೆ ಅಂತ ಸಾಗರದಲ್ಲಿ ಇರೋಂಥದ್ದು. ಇಲ್ಲಿಗೆ ನಾವು ಬಂದಿದ್ದು 2 ದಿನದಿಂದ ತಗೊಂಡು ಇಲ್ಲಿ ಬಂದಿದ್ದೀವಿ. ಎಂಜಾಯ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಅವ್ನು ನೋಡಕ್ಕೆ ಬಂದಿರೋದು. ಯಾವ್ದು ಮನೆ ನಿಮ್ದು? ಇದಾ? ಓಕೆ, ಇದು ಇದೇ ಸಿರಿವಂತೆ ನಾವು ಊರು. ಇದೇ ಸಿರಿವಂತೆ, ಸಿರಿವಂತೆ. ಪಂಚಗಿಂಚ ಹಾಕೊಂಡಿರ್ತೀವಿ ಅಂದ್ರೆ ಪ್ಯಾಂಟ್ ಕೂಡ ಇದ್ದಿ ಮಳೆ ಮನೆನಾ? ಹಳೆ ಮನೆ. ಇದೇನು ದೇವರು ನಾಗರಕಲ್ಲಿ ಇಲ್ಲಿ? ಅದೇನು ಇಲ್ಲಿ? ಹೌದಾ, ಚಂದ. ಇದೆಲ್ಲ ಜಂಬಿಟ್ಗೆ ಅಲ್ವಾ? ಇದೆಲ್ಲ ಮಣ್ಣು ಕಣ. ಮಣ್ಣ? ಅಣ್ಣ ಬರ್ತೀನಿ. ನೋಡಿ, ಇದು ಸಿರಿವಂತೆಯಲ್ಲಿ ಇರೋ ಹಳೆ ಮನೆ ಇವ್ರದ್ದು. ಅಲ್ಲೋ ಫುಲ್ಲು ಶೆಕೆ ಇತ್ತಂಗಿತ್ತು. ಇದೆಲ್ಲ ಮಣ್ಣಿಂದ ಕಣ. ನೋಡಿ ಮರದ್ಲಿ ಫುಲ್ ಮಣ್ಣು ಗೋಡೆನೇ ಅದು. ಅದ್ರ ಮೇಲೆ ಗಾರೆ ಹಾಕಿರೋದಾ ಇಲ್ಲ ಏನು? ಪ್ಲಾಸ್ಟಿಂಗು ಉಂಕೋಣು ಮಣ್ಣೆ ಕಾಣೋದು. ಓ, ನಿಮ್ಮ ಕಡೆ ಅಂದ್ರೆ ಒಂಥರ ಅದೇ ಜಂಬಿಟ್ಗೆ ಮಾಡ್ತಾರಲ್ಲ ಆ ಥರ ಮಣ್ಣು, ಜಡಿ ಮಣ್ಣು ಥರ ಗಟ್ಟಿ. ಈಗಿನಲ್ಲ ಇದು, ನಮ್ಮ ಅಜ್ಜನೇ ಕಟ್ಟಿದ್ದು, ನಮ್ಮ ಅಜ್ಜನವರೇ ಕಟ್ಟಿದ್ದು. ಅವರೇ ಮೇಸ್ತ್ರಿ? ಅವರೇ ಮೇಸ್ತ್ರಿ, ಅವ್ರದ್ದು ಎಲ್ಲ. ಓಕೆ ಓಕೆ ಓಕೆ, ಹಂಗೆ ಕೊಡು. ಹತ್ಕೊಂತಾರೆ ಹಾಂಕತಾರೆ. ಬಿಡು ಇವತ್ತೇನು ಸಿಕ್ಕ. ನೀನು ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲನೂ? ಹಾಂ, ನಮ್ದೆಲ್ಲ ಇಲ್ಲ. ನಮ್ದು ನಾನು ಹುಟ್ಟಿದ ಒಂದಲ್ಲ ಏನು ಅಲ್ಲ ಕಣ, ನೀನು ಇದೇ ಫಸ್ಟ್ ಅಲ್ಲಿ ಇಲ್ಲಿ ಹೇಳ್ಬೇಕಪ್ಪ. ಎಲ್ಲ ಮಿಕ್ಸ್ ಇಟ್ಟಿದ್ಯಾ? ತಲೆನೋವು ಅಲ್ಲ, ತಲೆ ಹಿಡ್ಕೊಂಡಿರೋದು. ತಲೆನೋವು ಇಟ್ಟಿಲ್ಲ ಅಂದ್ರೆ ಅಜ್ಜಿಂಗೆ ಅಪ್ಪನೇ? ಇಲ್ಲ, ನಮ್ಮ ಅಪ್ಪನಪ್ಪ. ಅದೇ ತಾತ. ನಮಸ್ಕಾರ. ನಾವು ಬಂದ ಮನೆ ಇರ್ಬೋದು. ಅಲ್ಲೋ, ಆದ್ರೂ ಇಷ್ಟು ದೊಡ್ಡದು ಬೇಕಾ ಅಂತ ತುಳಸಿ ಕಟ್ಟೆ? ಹೌದಾ? ಆಮೇಲೆ ಸ್ವಲ್ಪ ಮಣ್ಣು ತುಂಬುತ್ತೆ ಅಲ್ಲಿಗೆಲ್ಲ. ಮಣ್ಣು ತುಂಬುತ್ತೆ ಕಡಿಮೆ. ನಮ್ಮ ಕಡೆ ತಲೆನೇ ಕೆಡ್ಸ್ಕೊಳಲ್ಲ. ಒಂದು ಮಾಮೂಲಿ ಒಂದು ಇದನ್ನ ತಗೊಂಬಂದು ಎತ್ತಾಕಬಿಡ್ತೀವಿ.
ಹೇಳಿದ್ದಲ್ಲ. ಅಲ್ಲ ಮೇಲ್ ಜಾಗ ಇದೆಯಾ ನೋಡು ಬಾಬಾ. ಇದು ಒಳ್ಳೆ ಈಗ ಒಳ್ಳೆ ಊಟ ಮಾಡ್ಕೊಂಡು ಎಲ್ಲ ಹೊರಡ್ತಾ ಇದೀವಿ. ಇದಿಷ್ಟು ಈ ವ್ಲಾಗ್ಸ್. ಅಂದ್ರೆ ನಮ್ಮೂರಿಂದ ಇವಾಗ ಎಲ್ಲಿ ನಮ್ಮ ಮೈಸೂರಿಂದ ಇಲ್ಲಿವರೆಗೂ ಒಂದು ಹಳೆ ಫ್ರೆಂಡ್ಸ್ ಗ್ರೂಪ್ ಸೇರಿದ್ರೆ ಹೆಂಗಿರುತ್ತೆ ಅನ್ನೋದಕ್ಕೆ ಈ ವ್ಲಾಗ್ ನಾನು ಮಾಡಿದೆ. ಇದು ಸಿರಿವಂತೆ ಅಲ್ವಾ? ಒಳ್ಳೆ ಊಟ ಚೆನ್ನಾಗಿತ್ತು ಪುಮ್ಮೆ. ತುಂಬಾ ದಿನ ಆದ್ಮೇಲೆ ಖುಷಿ ಆಯ್ತು ಸಿಕ್ಕಿ. ಬರುದಾ ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್ ಸೈಟು. ಕಡೆ ಸೈಕಲ್ ಇಲ್ಲ ನಿಂದು? ಮನೇಲಿ ಇದೆ. ತೀರ್ಥಹಳ್ಳಿಲ್ಲ? ಬನ್ನಿ, ಹೆಂಗೋ ಅಲ್ಲೇ ಇರ್ತೀನ. ತೀರ್ಥಹಳ್ಳಿಲ್ಲ ಐತೆ ಸೈಕಲ್. ಹೆಂಗೋ ಅಲ್ಲಿ ಒಬ್ಬನೇ ಇರ್ತೀನಿ. ಒಬ್ನೇ ಇರ್ತೀಯ? ಈಗ ಎಲ್ಲ ಮನೆಯವರೆಲ್ಲ ಇಲ್ಲಿ ಶಿಫ್ಟ್ ಆಯ್ತಾರಾ? ನೀನು ಒಬ್ಬನೇ ಅಲ್ಲ? ನಾನು ಒಬ್ಬನೇ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ. ಓಕೆ ಸರಿ, ಮಳೆ ಬರ್ಲಿ ಯಾವಾಗ ಬರ್ತೀನಿ ನಾನು. ಸರಿ ಆಯ್ತು ಪ್ರಮೇ, ಬರೋದಾ? ಈಗ ಅಲ್ಲಿಂದ ವ್ಲಾಗ್ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಮೈಸೂರಿಂದ ಮಲೆನಾಡು ಸಿರಿವಂತೆವರೆಗೂ ಒಂದು ವ್ಲಾಗ್ ಮಾಡ್ಕೊಂಡ್ ಬಂದೆ. ಈ ವ್ಲಾಗ್ ಮಾಡಿದ ಉದ್ದೇಶ ಏನು ಅಂತಂದ್ರೆ, ತುಂಬಾ ದಿನ ಆದ್ಮೇಲೆ ಒಂದಷ್ಟು ಫ್ರೆಂಡ್ಸ್ ಗ್ರೂಪ್ ಸೇರ್ಕೊ ಅಂತಂದ್ರೆ ಯಾವ ರೀತಿ ಇರುತ್ತೆ. ಮೈಸೂರಿಂದ ಮಲೆನಾಡವರೆಗೂ ಒಬ್ಬನ ಫ್ರೆಂಡ್ನ ಅದು ಗೃಹ ಪ್ರವೇಶಕ್ಕೆ ಬರ್ತೀವಿ ಅಂತಂದ್ರೆ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತೇಳಿ ನಾವೇನೇನು ಎಂಜಾಯ್ ಮಾಡ್ಕೊ ಬಂದ್ವು ಅದೆಲ್ಲ ವ್ಲಾಗ್ ಮಾಡಿದೆ. ಇಷ್ಟ ಹೇಳ್ತಾ ಏನಾದ್ರು ಹೇಳ ನಮ್ಗೆ. ವಾಪಸ್ ಬನ್ನಿ ಅಷ್ಟೇ ಶವರಾಗ. ಸರಿ ಆಯ್ತು, ಇಷ್ಟ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಂತೀರಿ. ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ